ರಾಶಿಯವರೇ, ಜೈ ಶ್ರೀಕೃಷ್ಣ. ರಾಧೆ ರಾಧೆ. ಹರ ಹರ ಮಹಾದೇವ್. ಓಂ ನಮಃ ಶಿವಾಯ್. ಜೈ ಶ್ರೀರಾಮ್. ಸ್ನೇಹಿತರೆ, ಇಂದಿನ ನಮ್ಮ ಅತ್ಯಂತ ವಿಶೇಷ ಮತ್ತು ಪ್ರಮುಖ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನನ್ನ ಕೈಯಲ್ಲಿರುವ ಈ ಪರಿಚಯ ಪತ್ರದಲ್ಲಿ ಬರೆದಿರುವ ಪ್ರತಿಯೊಂದು ಶಬ್ದವು ಯಾರೋ ಒಬ್ಬರ ನೋವನ್ನು ಹೇಳುತ್ತಿದೆ. ಇದರಲ್ಲಿ ಯಾರೋ ಮಾಡಿದ ಮೋಸ, ವಂಚನೆ ಇದೆ. ಯಾರೋ ಒಬ್ಬರ ಮುರಿದು ಹೋದ ನಂಬಿಕೆ ಇದೆ ಮತ್ತು ಯಾರದೋ ಮನೆಯಲ್ಲಿ ಇಲ್ಲದಂತಾಗಿರುವ ಶಾಂತಿಯ ಕಥೆಯೂ ಅಡಗಿದೆ. ಹೌದು, ತುಲಾ ರಾಶಿಯವರೇ, ನಾನು ನಿಮಗೆ ಮೊದಲೇ ಹೇಳಲು ಬಯಸುತ್ತೇನೆ, ಈ ಪತ್ರದ ಒಂದು ಪದವು ಸುಳ್ಳಾದರೆ ನಾನು ಪತ್ರ ಬರೆಯುವುದನ್ನೇ ಬಿಟ್ಟು ಬಿಡುತ್ತೇನೆ. ಹೌದು ತುಲಾ ರಾಶಿಯವರೇ, ನಾನು ಭವಿಷ್ಯ ನುಡಿಯುವುದನ್ನೇ ಬಿಟ್ಟು ಬಿಡುತ್ತೇನೆ. ಏಕೆಂದರೆ ಇದು ಕೇವಲ ಕಾಗದದ ತುಂಡಲ್ಲ, ಇದು ನಿಮ್ಮ ಜೀವನದ ಸಂಪೂರ್ಣ ಸತ್ಯ. ಅದನ್ನು ನೀವು ಯಾರಿಗೂ ಹೇಳಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನೀವು ಯಾರನ್ನು ನಿಮ್ಮವರೆಂದು ಭಾವಿಸಿದ್ದೀರೋ ಅದೇ ತುಲಾ ರಾಶಿಯ ವ್ಯಕ್ತಿ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾನೆ. ನೀವು ಯಾರಿಗೆ ಹಗಲು ರಾತ್ರಿ ಕಷ್ಟಪಟ್ಟು ಸಹಾಯ ಮಾಡಿದ್ದೀರೋ, ನಿಮ್ಮ ನಿದ್ದೆಯನ್ನು ತ್ಯಾಗ ಮಾಡಿದ್ದೀರೋ ಅವರೇ ನಿಮ್ಮ ವಿರುದ್ಧ ಮಾತನಾಡಿ ನಿಮ್ಮನ್ನು ಕೆಳಗೆ ಬೀಳಿಸಲು ಪ್ರಯತ್ನಿಸುತ್ತಿದ್ದಾರೆ. ಹೌದು, ನೀವು ಯೋಚಿಸುತ್ತಲೇ ಇರುತ್ತೀರಿ, ನಾನು ಈ ವ್ಯಕ್ತಿಗೆ ಅಂತಹದೇನು ತಪ್ಪು ಮಾಡಿದ್ದೆ ಎಂದು. ಆದರೆ ತುಲಾ ರಾಶಿಯವರೇ, ಯಾರು ಹೃದಯವಂತರೋ ಅವರ ಮೇಲೆಯೇ ಈ ಜಗತ್ತಿನಲ್ಲಿ ಹೆಚ್ಚು ಆಕ್ರಮಣಗಳು ನಡೆಯುತ್ತವೆ. ಏಕೆಂದರೆ ಈ ಜಗತ್ತಿನಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲದಂತಾಗಿದೆ ಮತ್ತು ಸುಳ್ಳುಗಾರರು ಹಣೆಗೆ ತಿಲಕ ಇಟ್ಟುಕೊಂಡು ಮೆರೆಯುತ್ತಿದ್ದಾರೆ. ಹೌದು ನನ್ನ ಪ್ರೀತಿಯ ತುಲಾ ರಾಶಿಯ ಸ್ನೇಹಿತರೆ, ಇಂದು ನಾನು ಯಾವ ಪರದೆಯನ್ನು ಸರಿಸಲಿದ್ದೇನೋ ಅದರಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ. ಜೀವನದಲ್ಲಿ ನಡೆದ ವಂಚನೆ ಆಕಸ್ಮಿಕವಾಗಿ ನಡೆದಿಲ್ಲ, ಅದು ನಿಧಾನವಾಗಿ ನಿಮ್ಮ ಕಣ್ಣುಗಳ ಮುಂದೆಯೇ ಹೆಣೆಯಲಾಗಿತ್ತು. ಹೌದು, ಅದು ಕೇವಲ ಅತಿಯಾದ ನಂಬಿಕೆಯಿಂದಾಗಿ. ಅದನ್ನು ನೋಡಲು ಸಾಧ್ಯವಾಗಲಿಲ್ಲ. ನೀವು ಮುಕ್ತ ಮನಸ್ಸಿನಿಂದ ನಿಮ್ಮವರೆಂದು ಭಾವಿಸಿ ನಿಮ್ಮ ಎಲ್ಲ ರಹಸ್ಯಗಳನ್ನು ಅವರಿಗೆ ಒಪ್ಪಿಸಿದ್ದೀರಿ. ಆದರೆ ಆ ವ್ಯಕ್ತಿ ಸಮಯ ಸಾಧಿಸಿ ನಿಮ್ಮ ಇಡೀ ಜಗತ್ತಿನ ಎದುರು ನಿಮ್ಮನ್ನು ಅವಮಾನಿಸಲು ಪ್ರಯತ್ನಿಸಿದನು. ಅದಕ್ಕಾಗಿಯೇ ನೀವು ಎಚ್ಚರದಿಂದಿರಿ, ಏಕೆಂದರೆ ಮುಂಬರುವ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ತಿರುವು ಬರಲಿದೆ. ಅಲ್ಲಿ ಬಲಿಷ್ಠ ಜನರು ಮಾತ್ರ ಮರಳಿ ಬರುತ್ತಾರೆ. ಅನೇಕ ಹಳೆಯ ಸಂಬಂಧಗಳು ಮುರಿದು ಹೋಗುತ್ತವೆ, ಅನೇಕ ಮುಖವಾಡಗಳು ಕಳಚಿ ಬೀಳುತ್ತವೆ ಮತ್ತು ಬೆನ್ನ ಹಿಂದೆ ಕೆಟ್ಟದ್ದನ್ನು ಮಾಡುತ್ತಿದ್ದ ಜನರ ಅಸಲಿ ಮುಖಗಳು ನಿಮ್ಮ ಮುಂದೆ ಬರಲಿವೆ. ನೀವು ಅಂಥ ಕೊಳಕು ಮುಖಗಳನ್ನು ಎಂದೂ ನೋಡಿರಕ್ಕಿಲ್ಲ. ಒಂದು ವೇಳೆ ನೀವು ಇಂದಿನ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಂಡರೆ ನಾನು ಮತ್ತೆ ಹೇಳುತ್ತೇನೆ, ಈ ಪತ್ರದ ಒಂದೇ ಒಂದು ಶಬ್ದ ಸುಳ್ಳಾದರೂ ನಾನು ಬರೆಯುವುದನ್ನು ಬಿಡುತ್ತೇನೆ. ಏಕೆಂದರೆ ಇದು ನಿಜವೆಂದು ಸಾಬೀತಾದಾಗ ಮೇಲಿನವನು, ಅಂದರೆ ದೇವರು ನ್ಯಾಯ ಮಾಡುವಾಗ ಸದ್ದಿಲ್ಲದೆ ಮಾಡುವುದಿಲ್ಲ, ಬದಲಿಗೆ ಭಾರೀ ಸ್ಫೋಟಕದೊಂದಿಗೆ ಮಾಡುತ್ತಾನೆ ಎಂಬುದು ನಿಮಗೆ ತಿಳಿಯುತ್ತದೆ. ಹೌದು, ತುಲಾ ರಾಶಿಯವರ ಜೀವನದಲ್ಲಿ ದೇವರು ಎಲ್ಲವನ್ನು ತಲೆ ಕೆಳಗು ಮಾಡುತ್ತಾನೆ ಮತ್ತು ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ಇರುತ್ತದೆ ಎಂದರೆ ದ್ರೋಹ ಮಾಡಿದವರ ಕಾಲು ಕೆಳಗಿನ ಭೂಮಿ ಕುಸಿದು ಹೋಗುತ್ತದೆ. ಅವರಿಗೆ 440 ವೋಲ್ಟನ ಭಾರಿ ಶಾಕ್ ತಗುಲಿದಂತಾಗುತ್ತದೆ. ಈಗ ತುಲಾ ರಾಶಿಯವರೇ, ಗಮನವಿಟ್ಟು ಕೇಳಿ. ನೀವು ಹೆದರುವ ಅಗತ್ಯವಿಲ್ಲ, ನೀವು ಸುಸ್ತಾಗುವ ಅಗತ್ಯವೂ ಇಲ್ಲ, ನೀವು ಮುರಿದು ಬೀಳಬೇಕಾಗಿಲ್ಲ. ನೀವು ಯಾವ ಸತ್ಯವನ್ನು ಅಡಗಿಸಿಕೊಂಡಿದ್ದೀರೋ ಅದೇ ಸತ್ಯ ಅಘೋರವಾಗಿ ನಿಮ್ಮ ಕವಚವಾಗಿ ನಿಲ್ಲಲಿದೆ. ಮನಸ್ಸನ್ನು ಗಟ್ಟಿಯಾಗಿಟ್ಟುಕೊಳ್ಳಿ. ನಿಮ್ಮ ಜೀವನದ ಹೋರಾಟ ಈಗ ಅಸಲಿ ತಿರುವಿಗೆ ತಲುಪಿದೆ. ಮೇಲಿನವನು ನಿಮಗಾಗಿ ಒಂದು ಪತ್ರವನ್ನು ಬರೆದಿದ್ದಾನೆ. ಯಾರು ನಿಮ್ಮವರು ಮತ್ತು ಯಾರು ಕೇವಲ ನಟನೆ ಸಂಬಂಧವನ್ನು ಉಳಿಸಿಕೊಂಡಿದ್ದವರು ಎಂಬುದು ಈಗ ಹೊರಬರಲಿದೆ. ನೆನಪಿರಲಿ, ದೇವರು ತಡವಾಗಿ ಬರಬಹುದು, ಆದರೆ ಬಂದಾಗ ಇಡೀ ಜಗತ್ತನ್ನೇ ನಡುಗಿಸುತ್ತಾನೆ. ವಂಚನೆ, ಕಪಟ ಮಾಡಿದವರು ನಾಶವಾಗುತ್ತಾರೆ ಮತ್ತು ಸತ್ಯದ ಹಾದಿಯಲ್ಲಿ ನಡೆಯುವವರು ಲಕ್ಷ ಬಿರುಗಾಳಿಗಳು ಬಂದರೂ ಏನು ಮಾಡಲು ಸಾಧ್ಯವಿಲ್ಲ. ತುಲಾ ರಾಶಿಯವರೇ, ಇದು ಕೇವಲ ನಿಮ್ಮ ಮುಂದಿನ ಕಥೆಯಲ್ಲ. ಇದನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ಇದನ್ನು ಕೇಳಿ ಅನೇಕ ಜನರ ಕಾಲುಗಳು ನಡುಗುತ್ತವೆ. ಕೆಲವರು ನಿಮ್ಮ ಎದುರು ಸಿಹಿಯಾಗಿ ನಟಿಸಿ ಬೆನ್ನ ಹಿಂದೆ ಚೂರಿ ಹಾಕುತ್ತಿದ್ದರು. ಅವರ ಸಮಯ ಈಗ ಮುಗಿದಿದೆ. ಈಗ ಅವರ ಯಾವುದೇ ತಂತ್ರಗಳು ನಡೆಯುವುದಿಲ್ಲ. ಅವರ ನಕಲಿ ಪ್ರೀತಿ ಉಳಿಯುವುದಿಲ್ಲ. ಅವರ ಸುಳ್ಳಿನ ಮುಖವಾಡ ಸಂಪೂರ್ಣವಾಗಿ ಕಳಚಿ ಬೀಳಲಿದೆ. ಯಾರು ನಿಮ್ಮ ಬೆನ್ನ ಹಿಂದೆ ಹೊರೆಯಾಗಿದ್ದರೋ ದೇವರು ಆ ಹೊರೆಯನ್ನು ಇಳಿಸಿದಾಗ ನಿಮಗೆ ಹೊಸ ದಾರಿ ಕಾಣಿಸುತ್ತದೆ. ಯಾರು ನಿಮ್ಮ ವಿರುದ್ಧ ರಹಸ್ಯವಾಗಿ ಸಂಚು ರೂಪಿಸುತ್ತಿದ್ದರೋ ಅವರಿಗೆ ತಕ್ಕ ಶಾಸ್ತಿ ಮಾಡಲು ದೇವರು ಈಗ ಅಖಾಡಕ್ಕೆ ಇಳಿದಿದ್ದಾನೆ. ದೇವರು ಎಲ್ಲವನ್ನು ನೋಡುತ್ತಿದ್ದಾನೆ. ಅವರ ಸಂಚು ಈಗ ಅವರ ಮೇಲೆ ತಗುಲಲಿದೆ. ನಿಮ್ಮ ಸುತ್ತಲೂ ನಗುತ್ತಾ ಇರುವವರೆಲ್ಲರೂ ನಿಮ್ಮವರಲ್ಲ. ಯಾರು ಹೆಚ್ಚು ಸಿಹಿಯಾಗಿ ಮಾತನಾಡುತ್ತಾರೆ ಅವರೇ ಹೆಚ್ಚು ವಿಷವನ್ನು ಇಟ್ಟುಕೊಂಡಿರುತ್ತಾರೆ. ಶತ್ರು ಎಂದಿಗೂ ಎದುರಿನಿಂದ ಬರುವುದಿಲ್ಲ. ಹೆಗಲ ಮೇಲೆ ಕೈ ಹಾಕಿ ಒಟ್ಟಿಗೆ ಕುಳಿತು ಚಹಾ ಕುಡಿಯುತ್ತಾ ಕ್ಷೇಮ ಸಮಾಚಾರ ವಿಚಾರಿಸುತ್ತಾ ಸಮಯ ಸಿಕ್ಕಾಗ ಬೆನ್ನಿಗೆ ಇರಿಯುತ್ತಾನೆ. ಇದು ಕೇವಲ ಕಥೆಯಲ್ಲ, ಇದು ನಿಮಗೆ ನೀಡುತ್ತಿರುವ ಎಚ್ಚರಿಕೆ. ನಿಮ್ಮ ವಿರುದ್ಧ ತಂತ್ರ ಹೂಡಲಾಗಿದೆ. ಇದು ಕೇವಲ ನಷ್ಟದ ಮಾತ್ರವಲ್ಲ, ನಿಮ್ಮನ್ನು ಮಾನಸಿಕವಾಗಿ ಮುಗಿಸಲು
ಮತ್ತು ನೀವು ಸೋಲನ್ನೊಪ್ಪಿಕೊಳ್ಳುವಂತೆ ಮಾಡಲು ಅವರು ಪ್ರಯತ್ನಿಸುತ್ತಿದ್ದಾರೆ. ಕೆಲವರು ಹೇಳುತ್ತಾರೆ, ನಾವು ಯಾರಿಗೂ ಕೆಟ್ಟದ್ದನ್ನು ಬಯಸುವುದಿಲ್ಲ ಎಂದು. ಆದರೆ ಅವರ ಪ್ರಾರ್ಥನೆಗಳು ಇತರರಿಗೆ ಕೆಟ್ಟದ್ದನ್ನು ಬಯಸುತ್ತಲೇ ಕಳೆದು ಹೋಗುತ್ತವೆ. ಮೇಲಿನವನು ನಿಮ್ಮ ಜೀವನವನ್ನು ಸ್ವಚ್ಛಗೊಳಿಸುತ್ತಿದ್ದಾನೆ, ಕೊಳೆಯನ್ನು ತೆಗೆದುಹಾಕುತ್ತಾನೆ ಮತ್ತು ನಕಲಿ ಜನರನ್ನು ನಿಮ್ಮಿಂದ ದೂರ ಮಾಡುತ್ತಾನೆ. ನೀವು ಒಬ್ಬಂಟಿಯಾಗಿ ನಡೆಯಬೇಡಿ, ಸರಿಯಾದ ಜನರೊಂದಿಗೆ ಮುನ್ನಡೆಯಿರಿ. ತುಲಾರಾಶಿಯವರೇ, ನೀವು ಇತರರಿಗಾಗಿ ಎಷ್ಟೇ ತ್ಯಾಗ ಮಾಡಿದರೂ ಕೊನೆಗೆ ಸಿಗುವುದು ಕೇವಲ ನಿಂದನೆ ಮಾತ್ರ ಎಂದು ನೀವು ಹಲವು ಬಾರಿ ಅನುಭವಿಸಿರಬಹುದು. ಒಳ್ಳೆಯತನವೇ ಜನರು ನಿಮ್ಮ ದೌರ್ಬಲ್ಯ ಎಂದು ಭಾವಿಸುತ್ತಾರೆ, ಆದರೆ ಇನ್ನು ಮುಂದೆ ಹಾಗೆ ಆಗಲು ಬಿಡಬೇಡಿ. ದೇವರು ಈಗ ನಿಮ್ಮ ಪರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದ್ದಾನೆ. ಯಾರು ನಿಮ್ಮನ್ನು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡಿದ್ದರೋ ಅವರೆಲ್ಲರೂ ಈಗ ದೂರವಾಗುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಈವರೆಗೆ ಇದ್ದ ಕತ್ತಲೆ ಈಗ ಕರಗಲಾರಂಭಿಸಿದೆ ಮತ್ತು ಹೊಸ ಬೆಳಕು ಮೂಡುತ್ತಿದೆ. ಈ ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ಸಿಗಲಿದೆ. ನಿಮ್ಮ ಶತ್ರುಗಳು ಎಷ್ಟೇ ಪ್ರಯತ್ನಿಸಿದರೂ ನಿಮ್ಮ ಪ್ರಗತಿಯನ್ನು ತಡೆಯಲು ಅವರಿಂದ ಸಾಧ್ಯವಿಲ್ಲ, ಏಕೆಂದರೆ ಈ ಬಾರಿ ಸ್ವತಃ ಭಗವಂತನೇ ನಿಮ್ಮ ಕೈ ಹಿಡಿದು ಮುನ್ನಡೆಸುತ್ತಾನೆ. ನೀವು ಮಾಡಬೇಕಾಗಿರುವುದು ನಿಮ್ಮ ಮನಸ್ಸನ್ನು ಧೃತಿಗೆಡದಂತೆ ಗಟ್ಟಿಯಾಗಿಟ್ಟುಕೊಳ್ಳಿ ಮತ್ತು ನಿಮ್ಮ ಗುರಿಯತ್ತ ಮುನ್ನಡೆಯಿರಿ. ಈ ಬದಲಾವಣೆಯು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಿಸಲಿದೆ. ಇದು ಕೇವಲ ಮಾತಲ್ಲ, ಮುಂಬರುವ ದಿನಗಳಲ್ಲಿ ನೀವೇ ಇದನ್ನು ಕಣ್ಣಾರೆ ನೋಡಲಿದ್ದೀರಿ. ವಂಚನೆ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕರ್ಮದ ಫಲವನ್ನು ಅನುಭವಿಸಬೇಕಾಗುತ್ತದೆ. ನಿಮ್ಮ ನ್ಯಾಯಕ್ಕಾಗಿ ನೀವು ಯಾರ ಮುಂದೆ ಕೈಮುಗಿದು ನಿಲ್ಲಬೇಕಾಗಿಲ್ಲ, ಏಕೆಂದರೆ ಬ್ರಹ್ಮಾಂಡವೇ ಈಗ ನಿಮ್ಮ ಪರವಾಗಿ ಕೆಲಸ ಮಾಡುತ್ತಿದೆ. ಧೈರ್ಯದಿಂದಿರಿ ಮತ್ತು ನಿಮ್ಮ ಮುಂದಿನ ಹೆಜ್ಜೆಯನ್ನು ಇಡಿ. ಹೌದು ಸ್ನೇಹಿತರೆ, ನೀವು ಏನನ್ನು ಹೇಳಬೇಕಾಗಿಲ್ಲದ ಸಮಯ, ಏನನ್ನು ಸಾಬೀತುಪಡಿಸುವ ಅಗತ್ಯವಿಲ್ಲ. ಶಾಂತ ಮನಸ್ಸಿನಿಂದ ಮುಂದುವರಿಯಿರಿ, ಏಕೆಂದರೆ ಪರಿಣಾಮ ನಿಮ್ಮ ಮಾತುಗಳಿಂದಲ್ಲ, ನಿಮ್ಮ ಶಕ್ತಿಯಿಂದ ಉಂಟಾಗಲಿದೆ. ಈಗ ನಿಮ್ಮನ್ನು ದುಃಖಪಡಿಸುವವರು ತಾವೇ ಕೇಳಿಕೊಳ್ಳುವವರು, ಈ ಬಿರುಗಾಳಿ ಎಲ್ಲಿಂದ ಬಂತು? ಈ ಬದಲಾವಣೆ ಯಾವ ಶಕ್ತಿಯಿಂದ ಸಂಭವಿಸಿತು? ಈ ಪ್ರತಿಕ್ರಿಯೆ ಇಷ್ಟು ವೇಗವಾಗಿ ಹೇಗೆ ನಡೆಯಿತು? ಆಗ ಅವರಿಗೆ ಅರ್ಥವಾಗುವುದು, ನ್ಯಾಯದ ಸಮಯ ಬಂದಾಗ ಅದನ್ನು ಯಾರ ಶಕ್ತಿಯೂ ತಡೆಯಲು ಸಾಧ್ಯವಿಲ್ಲ ಎಂಬುದು. ಸ್ನೇಹಿತರೆ, ನೀವು ಈಗಿನಿಂದ ಮುಂದೆ ಸಾಗುತ್ತಲೇ ಇರಬೇಕು, ಏಕೆಂದರೆ ಬರುವ ಸಮಯ ನಿಮಗಾಗಿ ಹೊಸ ಬಾಗಿಲುಗಳನ್ನು ತೆರೆಯಲಿದೆ. ಅದನ್ನು ಮುಚ್ಚುವ ಧೈರ್ಯ ಯಾರಲ್ಲಿಯೂ ಇರುವುದಿಲ್ಲ, ಹೇಗೆಂದರೆ ಇದು ಅದೃಶ್ಯ ಶಕ್ತಿ ನಿಮ್ಮ ಸುತ್ತಲೂ ತನ್ನ ರಕ್ಷಣಾ ವಲಯವನ್ನು ಇನ್ನಷ್ಟು ಬಲಪಡಿಸುತ್ತಿದೆ. ಹಾಗೆ ನಿಮ್ಮ ವಿರೋಧಿಗಳ ಮನಸ್ಸು ಆತ್ಮವಿಶ್ವಾಸ ಮತ್ತು ಧೈರ್ಯ ಕುಸಿಯುತ್ತದೆ. ಒಮ್ಮೆ ನಿಮ್ಮನ್ನು ಹಾಸ್ಯ ಮಾಡುತ್ತಿದ್ದವನು, ನಿಮ್ಮ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡುತ್ತಿದ್ದವರು, ನಿಮ್ಮ ದಾರಿಯಲ್ಲಿ ಮುಳ್ಳಾಗಿದ್ದವರು, ನಿಮ್ಮನ್ನು ತಡೆಯುವ ಸವಾಲುಗಳನ್ನು ಎಸೆಯುತ್ತಿದ್ದವರು ಸಣ್ಣ ಕಷ್ಟವನ್ನು ಸಹಿಸಲು ಸಾಧ್ಯವಾಗದ ಸ್ಥಿತಿಗೆ ಬರುತ್ತಾರೆ. ನೀವು ಒಬ್ಬರೇ ಅನುಭವಿಸಿದ ನೋವಿಗಿಂತಲೂ ಅನೇಕ ಪಟ್ಟು ಹೆಚ್ಚು ನೋವು ಅವರ ಜೀವನಕ್ಕೆ ಮರಳುತ್ತದೆ. ಆಗ ಅವರ ಪ್ರತಿಯೊಂದು ಹೆಜ್ಜೆಯೂ ಭಾರವಾಗುತ್ತದೆ. ನಿಮ್ಮ ಮೌನವೇ ಅವರಿಗೆ ಬಿರುಗಾಳಿಯಂತೆ ಪರಿಣಮಿಸುತ್ತದೆ, ಏಕೆಂದರೆ ಮೌನವಾಗಿ ಇರುವವರ ಪ್ರತಿಕ್ರಿಯೆ ಅತ್ಯಂತ ಪರಿಣಾಮಕಾರಿ ಮತ್ತು ನಿರ್ಣಾಯಕವಾಗಿರುತ್ತದೆ. ಪರಿಸ್ಥಿತಿಗಳು ನಿಮ್ಮ ವಿರುದ್ಧವಲ್ಲ, ನಿಮ್ಮ ಅಭಿವೃದ್ಧಿಗೆ ಅನುಕೂಲವಾಗುತ್ತಿವೆ. ಒಮ್ಮೆ ನಿಮ್ಮ ವಿರುದ್ಧ ಮಾತನಾಡಿದ್ದವರು, ನಿಮ್ಮನ್ನು ತಗ್ಗಿಸಲು ಪ್ರಯತ್ನಿಸಿದ್ದವರು, ನಿಮ್ಮ ಅವಮಾನದಲ್ಲಿ ಸಂತೋಷ ಪಡುತ್ತಿದ್ದವರು, ಅದೇ ಜನರು ಇಂದು ನಿಮ್ಮ ಯಶಸ್ಸಿನ ತಲೆಬಾಗುತ್ತಾರೆ. ಹೌದು ಸ್ನೇಹಿತರೆ, ನೀವು ಸರಿಯಾಗಿ ಕೇಳುತ್ತಿದ್ದೀರಿ. ನಿಮ್ಮ ಮುಖವನ್ನು ನೋಡದ ಕೆಲವರು ಸಹ ನಿಮ್ಮನ್ನು ಕಡಿಮೆ ಅಂದಾಜು ಮಾಡುತ್ತಿದ್ದವರು, ನಿಮ್ಮನ್ನು ಕುಗ್ಗಿಸಲು ಯತ್ನಿಸಿದ್ದವರು, ಆದರೆ ಇಂದು ಅದೇ ಜನರು ನಿಮ್ಮ ಪ್ರಗತಿಯನ್ನು ನೋಡಿ ಆಶ್ಚರ್ಯಪಡುತ್ತಾರೆ.